ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾನು ನಿಮ್ಮ ಕೋಡಿಂಗ್ ಕನ್ನಡಿಗ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ವೈಲ್ ಲೂಪ್ಸ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ನೋಡಿದ್ವಿ. ಈ ವಿಡಿಯೋದಲ್ಲಿ ಫಾರ್ ಲೂಪ್ಸ್ ಅಂತಂದ್ರೆ ಏನು, ಅದನ್ನ ಯಾವ ತರ ಕೋಡಲ್ಲಿ ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಈಗ ಕಂಪ್ಯೂಟರ್ಸ್ಗೆ ಹೋಗೋಣ. ಫಾರ್ ಲೂಪ್ಸ್ ಅಂತಂದ್ರೆ ಏನು, ಅದನ್ನ ಯಾವ ತರ ಕೋಡಲ್ಲಿ ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದ್ರೆ, ನಾನೇನೊಂದು ಪ್ರತಿ ಒಂದು ಟಾಪಿಕ್ ಏನೊಂದು ನೋಟ್ಸ್ನ ಪ್ರಿಪೇರ್ ಮಾಡ್ತಿರ್ತೀನಿ. ಅದ್ರ ಲಿಂಕ್ ನಾನು ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡೋದು ಅಂತಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ ಗೈಸ್, ಈಗ ಏನು ಮಾಡೋಣಪ್ಪ ಅಂತಂದರೆ VS ಕೋಡ್ನ ಓಪನ್ ಮಾಡಿಬಿಟ್ಟು ಒಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡೋಣ. ಸೊ VS ಕೋಡ್ ಏನಿದೆ, ಇಲ್ಲಿ ವಿಜುವಲ್ ಸ್ಟುಡಿಯೋ ಕೋಡ್ ಏನಿದೆ ಅದನ್ನು ಓಪನ್ ಮಾಡಿಬಿಟ್ಟು ಒಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಹೊಸ ಫೈಲ್ನ ಕ್ರಿಯೇಟ್ ಮಾಡಿಬಿಟ್ಟು ಏನು ಮಾಡೋಣಪ್ಪ ಅಂತಂದರೆ, ನಾವು ಯಾವ ಥರ ಫಾರ್ ಲೂಪ್ನ ಒಂದು ಕೋಡಲ್ಲಿ ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಓಕೆ, ಲೆಟ್ ಮಿ ಕ್ರಿಯೇಟ್ ಫಾರ್ loops.py ಅಂತ ಹೇಳ್ಬಿಟ್ಟು ಒಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಫೈಲ್ ಬಂದ್ಬಿಟ್ಟು ಕ್ರಿಯೇಟ್ ಆಗಿದೆ. ಸೊ ಈಗ ಏನು ಮಾಡ್ತೀನಪ್ಪ ಅಂತಂದ್ರೆ, ನಾನು ನನ್ನ ಒಂದು ಏನು ಹ್ಯಾಂಡ್ ರಿಟನ್ ನೋಟ್ಸ್ ಏನೊಂದು ಪ್ರಿಪೇರ್ ಮಾಡಿದ್ದೀನಲ್ಲ ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾವು ಫಾರ್ ಲೂಪ್ನ ಬೇಸಿಕಲಿ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ, ಯಾವ ಥರ ನಾವು ವೈಲ್ ಲೂಪ್ಸ್ನ ಯೂಸ್ ಮಾಡ್ತೀವಲ್ವಾ, ಅದೇ ಥರ ನಾವು ಯಾವಾಗ ಮಲ್ಟಿಪಲ್ ಟೈಮ್ಸ್ ಒಂದು ಬ್ಲಾಕ್ ಆಫ್ ಕೋಡ್ನ ನಾವು ರನ್ ಮಾಡಬೇಕು ಅಂತ ಟೈಮಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಫಾರ್ ಲೂಪ್ನ ಯೂಸ್ ಮಾಡ್ತೀವಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇಲ್ಲೊಂದು ಪಾಯಿಂಟ್ನ ಮೆನ್ಷನ್ ಮಾಡಿದ್ದೀನಿ. Unlike the while loop, we usually use a for loop when we know how many times we want to repeat something. ಅಂತಂದ್ರೆ ನಾವು ವೈಲ್ ಲೂಪ್ನ ಮತ್ತೆ ಫಾರ್ ಲೂಪ್ನ ಯಾವಾಗ ಯೂಸ್ ಮಾಡ್ಬೇಕಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಸೊ ಅಂದ್ಕೊಳ್ಳಿ, ಈಗ ನೀವು 1 to 10 ಒಂದು ನಂಬರ್ನ ಪ್ರಿಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ 1 to 10 ನೀವು ಯಾವಾಗ ನಂಬರ್ನ ಪ್ರಿಂಟ್ ಮಾಡ್ತಾ ಇದ್ದೀರಾ, ಸೊ ನಿಮಗೆ ಗೊತ್ತಿದೆ ಏನಪ್ಪ ಅಂತಂದ್ರೆ ನೀವು 1 ಇಂದ 10 ವರೆಗೂ ನಂಬರ್ನ ಪ್ರಿಂಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಇಂಥ ಟೈಮಲ್ಲಿ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ಫಾರ್ ಲೂಪ್ನ ಯೂಸ್ ಮಾಡಬೇಕು. ಅದೇ ಅಂದ್ಕೊಳ್ಳಿ, ನೀವು ನಂಬರ್ಸ್ನ ಪ್ರಿಂಟ್ ಮಾಡಬೇಕು ಎಲ್ಲಿವರೆಗೂ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿಲ್ಲ. ಸೊ ಇಂಥ ಟೈಮಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದ್ರೆ ವೈಲ್ ಲೂಪ್ನ ಯೂಸ್ ಮಾಡಬೇಕು. ಅಷ್ಟೇನೇನಿಲ್ಲ ಡಿಫ್ರೆನ್ಸ್. ನಿಮ್ಗೆ ಯಾವಾಗ ಕಂಡೀಷನ್ ಗೊತ್ತಿರುತ್ತೆ ಅವಾಗ ಏನು ಮಾಡಿ ಅಂತಂದ್ರೆ ಫಾರ್ ಲೂಪ್ನ ಯೂಸ್ ಮಾಡಿ. ನಿಮ್ಗೆ ಯಾವಾಗ ಕಂಡೀಷನ್ ಗೊತ್ತಿರಲ್ಲ ಅವಾಗ ಏನು ಮಾಡಿಯಪ್ಪ ಅಂತಂದ್ರೆ ವೈಲ್ ಲೂಪ್ನ ಯೂಸ್ ಮಾಡಿ. ಆ್ಯಂಡ್ ಈಗ ಬೇಸಿಕಲಿ ನಮ್ಮ ಫಾರ್ ಲೂಪ್ ಸಿಂಟ್ಯಾಕ್ಸ್ ಏನಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ, ಸೊ ಬೇಸಿಕಲಿ ಬಂದ್ಬಿಟ್ಟು ನಾವು ಫಾರ್ ಲೂಪ್ಸ್ನ 2 ಟೈಪ್ಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ. ಒಂದು ಬಂದ್ಬಿಟ್ಟು ಸ್ಟ್ರಿಂಗ್ ವೇರಿಯೇಬಲ್ಸ್ಗೆ ಅಥವಾ ಲಿಸ್ಟ್ ಅಥವಾ ಯಾವ್ದಾರ ಡಾಟಾ ಸ್ಟ್ರಕ್ಚರ್ಸ್ ಇದ್ರೆ ಅದಕ್ಕೋಸ್ಕರ ಯೂಸ್ ಮಾಡುವಂಥದ್ದು. ಆ್ಯಂಡ್ ಇನ್ನೊಂದು ಯಾವ್ದಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ ರೇಂಜ್ ಫಂಕ್ಷನ್ ಯೂಸ್ ಮಾಡ್ಕೊಂಡು ಮಾಡುವಂಥದ್ದು. ಸೊ ಫಸ್ಟ್ ಒಂದು ಯಾವ್ದಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ, ನೀವು ನೋಡ್ತಾ ಇರ್ಬೋದು ಫಾರ್ ವೇರಿಯೇಬಲ್ ಇನ್ ಸೀಕ್ವೆನ್ಸ್ ಒಳಗಡೆ ಬಂದ್ಬಿಟ್ಟು ಸ್ಟೇಟ್ಮೆಂಟ್ ಅಂತ ಹೇಳ್ಬಿಟ್ಟು ಇದೆ. ಸೊ ಇದೇನು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಕೋಡಲ್ಲಿ ಇಂಪ್ಲಿಮೆಂಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ಸೊ ಫಸ್ಟ್ ಏನು ಮಾಡ್ತೀನಪ್ಪ ಅಂತಂದ್ರೆ, ನಾನು ಇಲ್ಲೊಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತೀನಿ. ನೇಮ್ ಇಸ್ ಈಕ್ವಲ್ ಟು ಕೋಡಿಂಗ್ ಕನ್ನಡಿಗ ಅಂತ ಏನು ಮಾಡ್ತೀನಪ್ಪ ಅಂತಂದ್ರೆ, ಇಲ್ಲಿ ಒಂದು ಸ್ಟ್ರಿಂಗ್ ವೇರಿಯೇಬಲ್ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಕ್ರಿಯೇಟ್ ಮಾಡ್ತೀನಿ. ಸರಿನಾ, ಕನ್ನಡಿಗ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದ್ದೀನಿ, ಇಲ್ಲಿ ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಫಾರ್ ಎನ್ ಇನ್ ನೇಮ್. ಸರಿನಾ, ನೇಮ್ ಏನಿದೆ ಅದ್ರೊಳಗಡೆ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ಲೂಪ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಏನು ಮಾಡ್ತೀನಪ್ಪ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ಎನ್ನ ಪ್ರಿಂಟ್ ಮಾಡ್ತೀನಿ. ಸರಿನಾ, ಓಕೆ, ಇಲ್ಲಿ ಏನು ಬೇಡ ಅಂತಂದ್ರೆ ಲೆಟ್ ಮಿ ಪುಟ್ ಐನ ಹಾಕೋಣ. ಯಾಕೆ ಅಂತಂದ್ರೆ, ಸೊ ನಾವು ಯಾವಾಗ ಲೂಪ್ಸ್ ಯೂಸ್ ಮಾಡ್ತೀವಲ್ವ, ವೈಲ್ ಲೂಪ್ಸ್ನ ಮತ್ತೆ ಯಾವಾಗ ನಾವು ಫಾರ್ ಲೂಪ್ಸ್ನ ಯೂಸ್ ಮಾಡ್ತೀವಿ, ನಾವು ಬೇಸಿಕಲಿ ಯೂಸ್ ಮಾಡುವಂಥ ಮೋಸ್ಟ್ ಆಫ್ ದ ಟೈಮ್ ಯೂಸ್ ಮಾಡುವಂಥ ವೇರಿಯೇಬಲ್ ಯಾವುದಪ್ಪ ಅಂತಂದ್ರೆ ಹಂಗಂತ ಐನೇ ಯೂಸ್ ಮಾಡ್ಬೇಕಂತ ಏನಿಲ್ಲ, ಇಟ್ಸ್ ಆಪ್ಷನಲ್. ಬಟ್ ಮೋಸ್ಟ್ ಆಫ್ ದ ಎಲ್ಲ ಕಡೆ ಯೂಸ್ ಮಾಡೋದು ಐನೇ ಯೂಸ್ ಮಾಡೋದ್ರಿಂದ ಹಾಕಿದ್ದೀನಿ. ಸೊ ಈಗ ನಾನು ನಿಮ್ಗೆ ಇದನ್ನ ರನ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನನಗೆ ಇಲ್ಲಿ ಕೋಡಿಂಗ್ ಕನ್ನಡಿಗ ಅಂತ ಹೇಳ್ಬಿಟ್ಟು ಒಂದೊಂದೇ ಇಲ್ಲಿ CODING KANNIDIG ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಸೊ ಬೇಸಿಕಲಿ ಇಲ್ಲಿ ಏನಾಯ್ತಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಇಲ್ಲಿ ಏನ್ ಮಾಡುತ್ತಪ್ಪ, ನಮ್ಮ ಏನೊಂದು ಫಾರ್ ಲೂಪ್ ಏನ್ ಮಾಡುತ್ತಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಸೊ ಫಾರ್ ಐ ಇನ್ ನೇಮ್. ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ನಮ್ಮ ಏನೊಂದು ಫಾರ್ ಲೂಪ್ ಏನಿದೆ ಇದೇನ್ ಮಾಡುತ್ತಪ್ಪ ಅಂತಂದ್ರೆ, ಈ ಎಂಟೈರ್ ಸ್ಟ್ರಿಂಗ್ ಒಳಗಿರುವಂತ ಪ್ರತಿ ಒಂದು ಕ್ಯಾರೆಕ್ಟರ್ನು ಕೂಡ ಏನ್ ಮಾಡುತ್ತಪ್ಪ ಅಂದ್ರೆ, ಕ್ಯಾರೆಕ್ಟರ್ ಇನ್ ನಥಿಂಗ್ ಬಟ್ ಪ್ರತಿಯೊಂದು ಸಪ್ರೇಟ್ ಲೆಟರ್. ಸೊ ಇದನ್ನ ಏನ್ ಮಾಡುತ್ತಪ್ಪ ಅಂತಂದ್ರೆ ಸಪ್ರೇಟ್ ಇಂಡೆಕ್ಸ್ ಆಗಿ ಕನ್ಸಿಡರ್ ಮಾಡುತ್ತೆ. ಯಾವ ತರ ಅಂತಂದ್ರೆ, ಸಿ ನ 0 ಇಂಡೆಕ್ಸ್ ಆಗಿ ಇಟ್ಕೊಳ್ಳುತ್ತೆ, ಓ ನ ಫಸ್ಟ್ ಇಂಡೆಕ್ಸ್ ಆಗಿ ಇಟ್ಕೊಳ್ಳುತ್ತೆ, ಡಿ ನ ಸೆಕೆಂಡ್ ಇಂಡೆಕ್ಸ್ ಆಗಿ ಇಟ್ಕೊಳ್ಳುತ್ತೆ. ಅಂಡ್ ಈ ತರ ಏನ್ ಮಾಡುತ್ತಪ್ಪ ಅಂದ್ರೆ ಅಪ್ ಟು ಇಲ್ಲಿ GA ಏನಿದೆ ಇಲ್ಲಿವರೆಗೂ ಕೂಡ ಏನಾಗುತ್ತಪ್ಪ ಅಂತಂದ್ರೆ ಕೌಂಟ್ ಅಪ್ ಮಾಡ್ಕೊಳ್ಳುತ್ತೆ. ಆಮೇಲೆ ಏನ್ ಮಾಡುತ್ತಪ್ಪ ಅಂದ್ರೆ ಫಾರ್ ಐ ಇನ್ ನೇಮ್. ಸೊ ಫಸ್ಟ್ ಇಟ್ರೇಷನ್ ಏನ್ ಮಾಡುತ್ತಪ್ಪ ಅಂದ್ರೆ ಫಾರ್ ಐ ಇನ್ ಎ ಅಂತಂದ್ರೆ ಕೋಡಿಂಗ್ ಕನ್ನಡದಲ್ಲಿ ಫಾರ್ ಐ ಇನ್ ಎ ಅಂತಂದ್ರೆ ಫಸ್ಟ್ ಬಂದ್ಬಿಟ್ಟು 0th ಇಂಡೆಕ್ಸ್. ಸೊ 0th ಇಂಡೆಕ್ಸ್ ಅಲ್ಲಿ ಏನಿದೆ ಐ ಇಕ್ವಲ್ ಟು 0 ಇದ್ದಾಗ 0th ಇಂಡೆಕ್ಸ್ ಅಲ್ಲಿ ಸಿ ಇದೆ. ಸೊ ಅವಾಗ ಏನ್ ಮಾಡುತ್ತಪ್ಪ ಅಂದ್ರೆ ಫಸ್ಟ್ ಸಿ ನ ಪ್ರಿಂಟ್ ಮಾಡುತ್ತೆ. ಆಮೇಲೆ ಏನಾಗುತ್ತಪ್ಪ ಅಂದ್ರೆ ಐ ಇನ್ಕ್ರಿಮೆಂಟ್ ಆಗುತ್ತೆ. ಸೊ ಆಮೇಲೆ ಏನಾಗುತ್ತಪ್ಪ ಅಂತಂದ್ರೆ, ಸೊ ನೆಕ್ಸ್ಟ್ ಇಟ್ರೇಷನ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಐ ಬಂದ್ಬಿಟ್ಟು 1 ಆಗಿರುತ್ತೆ. ಸೊ ಇಟ್ರೇಷನ್ ಎಲ್ಲಾಗುತ್ತೆ ಅಂತಂದ್ರೆ ಅದು ಫಾರ್ ಲೂಪ್ ಒಳಗಡೆ ಆಟೋಮೆಟಿಕಲಿ ಆಗುತ್ತೆ. ಇಲ್ಲಿ ನಾವು ಯಾವ ತರ ಈ ವೈಲ್ ಲೂಪ್ ಅಲ್ಲಿ ಯಾವ ತರ ಬರೋದ್ವಿ ಅಲ್ವಾ, ಐ ಪ್ಲಸ್ ಆರ್ ಈಕ್ವಲ್ ಟು 1 ಅಂತ ಹೇಳ್ಬಿಟ್ಟು ಆ ತರ ನಾವು ಇಲ್ಲೇನು ಬರೆಯೋ ಅವಶ್ಯಕತೆ ಇಲ್ಲ. ಫಾರ್ ಲೂಪ್ ಅಲ್ಲಿ ಬಂದ್ಬಿಟ್ಟು ಅದು ಇನ್ಬಿಲ್ಟ್ ಆಟೋಮೆಟಿಕಲಿ ಆಗುವಂಥದ್ದು. ಸೊ ಇಲ್ಲಿ OC ಆಗ್ಬಿಡ್ತು ಗೈಸ್. ಸೊ CO. ಸೊ ಇಲ್ಲಿ ಲೈಕ್ 0th ಇಂಡೆಕ್ಸ್ ಅಂತಂದ್ರೆ ಯಾವಾಗ ಫಸ್ಟ್ ಟೈಮ್ ರನ್ ಆಗುತ್ತೆ ಅವಾಗ ಏನಾಗುತ್ತಪ್ಪ ಅಂದ್ರೆ 0th ಇಂಡೆಕ್ಸ್ ಅಲ್ಲಿ ಇರುವಂತ ಕ್ಯಾರೆಕ್ಟರ್ನ ಪ್ರಿಂಟ್ ಮಾಡುತ್ತೆ. ಸೊ 0th ಇಂಡೆಕ್ಸ್ ಅಲ್ಲಿ ಇರುವಂತ ಕ್ಯಾರೆಕ್ಟರ್ ಯಾವುದು, ಸಿ ಇದೆ, 0th ಇಂಡೆಕ್ಸ್ ಅಲ್ಲಿ ಇದೆ. ಸೊ ನೆಕ್ಸ್ಟ್ ಸೆಕೆಂಡ್ ಟೈಮ್ ರನ್ ಮಾಡ್ಬೇಕಾದ್ರೆ ಏನ್ ಮಾಡುತ್ತಪ್ಪ ಅಂದ್ರೆ 1 ಪ್ರಿಂಟ್ ಮಾಡುತ್ತೆ. ಸರಿನಾ, ಅಂಡ್ ಆಲ್ಸೋ ಥರ್ಡ್ ಟೈಮ್ ರನ್ ಮಾಡ್ಬೇಕಾದ್ರೆ ಡಿ ನ ಪ್ರಿಂಟ್ ಮಾಡುತ್ತೆ. ಅಂಡ್ ಫೋರ್ತ್ ಟೈಮ್ ರನ್ ಮಾಡ್ಬೇಕಾದ್ರೆ ಐ ನ ಪ್ರಿಂಟ್ ಮಾಡುತ್ತೆ. ಇದೇ ತರ ಏನ್ ಮಾಡುತ್ತಪ್ಪ ಅಂತಂದ್ರೆ ಕಂಪ್ಲೀಟ್ ಇಲ್ಲಿರುವಂತಹ ಪ್ರತಿ ಲೆಟರ್ನು ಕೂಡ ಏನ್ ಮಾಡುತ್ತಪ್ಪ ಅಂತಂದ್ರೆ ಪ್ರಿಂಟ್ ಮಾಡುತ್ತೆ. ಸೊ ಈಗ ನಾನು ನಿಮ್ಗೆ ಇದನ್ನ ರನ್ ಮಾಡಿ ತೋರಿಸಿದ್ರೆ ನೀವು ನೋಡ್ತಾ ಇರ್ಬೋದು ಕೋಡಿಂಗ್ ಕನ್ನಡಿಗ ಅಂತ ಹೇಳ್ಬಿಟ್ಟು ಇಲ್ಲಿ ಏನಾಗಿದೆ ಪ್ರಿಂಟ್ ಮಾಡಿದೆ. ಸೊ ಈಗ ಏನ್ ಮಾಡ್ತೀನಪ್ಪ, ನಾನು ಜಸ್ಟ್ ಗೋಯಿಂಗ್ ಟು ಕ್ಲಿಯರ್ ಇಟ್. ಸೊ ಈ ತರ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಸ್ಟ್ರಿಂಗ್ಸ್ ಮೇಲೆ ಫಾರ್ ಲೂಪ್ಸ್ನ ಏನ್ ಮಾಡ್ತೀವಪ್ಪ ಅಂತಂದ್ರೆ ಇಂಪ್ಲಿಮೆಂಟ್ ಮಾಡುವಂಥದ್ದು. ಅಂಡ್ ದ ಸೆಕೆಂಡ್ ಟೈಪ್ ಯಾವ್ದಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ
ನೀವು ಇಲ್ಲಿ ನೋಡ್ತಾ ಇರ್ಬೋದು ಫಾರ್ ಐ ಇನ್ ರೇಂಜ್ ಅಂತಂದ್ರೆ ಯೂಸಿಂಗ್ ರೇಂಜ್ ಫಂಕ್ಷನ್ ಅಂತ ಹೇಳ್ಬಿಟ್ಟು ಇದೆ. ಸೊ ಈ ರೇಂಜ್ ಫಂಕ್ಷನ್ ಏನ್ ಮಾಡುತ್ತಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ನೀವು ಎಲ್ಲಿಂದ ಎಲ್ಲಿವರೆಗೂ ಸ್ಟಾಪ್ ಮಾಡಬೇಕು ಅಂತಂದ್ರೆ, ನೀವು ಸ್ಟಾರ್ಟ್ ಎಲ್ಲಿ ಮಾಡಬೇಕು, ಸ್ಟಾಪ್ ಎಲ್ಲಿ ಮಾಡಬೇಕು. ಸೊ ಈ ತರದ ಒಂದು ಲಿಮಿಟ್ಸ್ ನ ಸೆಟ್ ಮಾಡ್ಬಿಟ್ಟು ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಫಾರ್ ಲೂಪ್ ನಾವೇನ್ ಮಾಡ್ತೀವಿ ಅಂದ್ರೆ ರನ್ ಮಾಡ್ತೀವಿ. ಅಂತಂದ್ರೆ ಲೆಟ್ಸ್ ಈಗ ನಾವು 1 to 10 ಯಾವ್ದಾದ್ರು ನಂಬರ್ಸ್ ನ ಪ್ರಿಂಟ್ ಮಾಡ್ಬೇಕಂತಂದ್ರೆ ನಾವು ಬೇಸಿಕಲಿ ಏನ್ ಮಾಡ್ತೀವಪ್ಪ ಅಂದ್ರೆ ಸ್ಟಾರ್ಟ್ ನ 1 ಅಂತ ಹೇಳ್ಬಿಟ್ಟು ಇಟ್ಕೋತೀವಿ, ಅಂಡ್ ಸ್ಟಾಪ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ನಾವಿಲ್ಲಿ 11 ಅಂತ ಹೇಳ್ಬಿಟ್ಟು ಇಟ್ಕೋತೀವಿ. ಸೊ ಇದು ಯಾವ ತರ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಸೊ ಲೆಟ್ ಮಿ ಫಸ್ಟ್ ಆಫ್ ಆಲ್ ರೈಟ್ ಇಟ್, ಇದನ್ನ ಬರೆದ್ಬಿಟ್ಟು ನಾನು ಏನ್ ಮಾಡ್ತೀನಪ್ಪ ಅಂತಾರೆ ನಿಮ್ಗೆ ತೋರಿಸ್ತೀನಿ. ಸೊ ಫಾರ್ ಲೂಪ್ ಅಲ್ವಾ, ಫಾರ್ ಐ ಇನ್ ರೇಂಜ್ ಒಳಗಡೆ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಅಂದ್ಕೊಳ್ಳಿ, ಈಗ ನಾನು 1 to 10 ನಂಬರ್ನ ಪ್ರಿಂಟ್ ಮಾಡಬೇಕು. ಸೊ ಫಸ್ಟ್ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀನಪ್ಪ ಅಂತಾರೆ 1 ಇಂದ ಸ್ಟಾರ್ಟ್ ಮಾಡ್ತೀನಿ, ಅಂಡ್ ಅಂದ್ಕೊಳ್ಳಿ ಈಗ ನಾನು 10 ವರೆಗೂ ಪ್ರಿಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ, ಸರಿನಾ. ಸೊ ಇಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ಐನ ಪ್ರಿಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಈಗ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ರನ್ ದಿಸ್ ಕೋಡ್. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು 1 ಇಂದ ಸ್ಟಾರ್ಟ್ ಆಗಿದೆ ಅಂಡ್ ನಮ್ಗೆ ಇಲ್ಲಿ 9 ವರೆಗೂ ಪ್ರಿಂಟ್ ಆಗಿದೆ. ಯಾಕಪ್ಪ ಅಂತ ಅಂದ್ರೆ ನಾವೇನಿಲ್ಲಿ ಒಂದು ಔಟರ್ ಬೌಂಡ್ ಕೊಡ್ತೀವಲ್ವಾ, ಅಂತಂದ್ರೆ ನಾವೇನೊಂದು ಎಲ್ಲಿಗೆ ಸ್ಟಾಪ್ ಆಗ್ಬೇಕಂತ ಹೇಳ್ಬಿಟ್ಟು ಕೊಡ್ತೀವಲ್ಲ ಅದನ್ನ ನಾವು ಔಟರ್ ಬೌಂಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದ್ ಬಂದ್ಬಿಟ್ಟು ಏನ್ ಮಾಡುತ್ತಪ್ಪ ಅಂದ್ರೆ ನೀವು ಯಾವಾಗ ಇಲ್ಲಿ 10 ಕೊಡ್ತಾರೆ ಇದು ಬಂದ್ಬಿಟ್ಟು 10 - 1 ವರೆಗೂ ಪ್ರಿಂಟ್ ಆಗುತ್ತೆ. ನಾವು ಯಾವಾಗ ಇಲ್ಲಿ 11 ಕೊಡ್ತೀವಿ ಅವಾಗ ಏನಾಗುತ್ತಪ್ಪ ಅಂತಂದ್ರೆ 11 - 1 ವರೆಗೂ ಪ್ರಿಂಟ್ ಆಗುತ್ತೆ. ಅಂತಂದ್ರೆ ಇಲ್ಲಿ ನಾವು ಯಾವಾಗ 11 ಕೊಡ್ತೀವಿ ಅವಾಗ ಬಂದ್ಬಿಟ್ಟು 1 to 10 ಪ್ರಿಂಟ್ ಆಗುತ್ತೆ guys. ಸೊ ನಾನು ಏನು ಹೇಳ್ತಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಸೊ ಈಗ ನೀವು ನೋಡ್ತಾ ಇರ್ಬೋದು ನಮಗೆ ಬಂದ್ಬಿಟ್ಟು ಇಲ್ಲಿ 1 2 3 4 5 6 7 8 9 10 ಅಂತ ಹೇಳ್ಬಿಟ್ಟು 1 to 10 ನಂಬರ್ಸ್ ಪ್ರಿಂಟ್ ಆಗಿದೆ. ಅಂಡ್ ಆಲ್ಸೋ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನೊಂದು ಪಾಯಿಂಟ್ ನ ಕೂಡ ಮೆನ್ಷನ್ ಮಾಡಿದ್ದೀನಿ. ಅದೇನಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಸ್ಟೆಪ್ ಅಂತ ಹೇಳ್ಬಿಟ್ಟು ಒಂದು ಪ್ಯಾರಾಮೀಟರ್ ಇದೆ. ಯಾವ ತರ ನಾವಿಲ್ಲಿ ಸ್ಟಾರ್ಟ್ ಮತ್ತೆ ಸ್ಟಾಪ್ ಯಾವ ತರ ಕೊಡ್ತೀವಿ ಅದೇ ತರ ನಾವೇನು ಮಾಡ್ತೀವಪ್ಪ ಅಂದ್ರೆ ಸ್ಟೆಪ್ನು ಕೂಡ ಕೊಡ್ತೀವಿ. ಸೊ ಸ್ಟೆಪ್ ಅಂತಂದ್ರೆ ಏನಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಇಟ್ ಈಸ್ ಯೂಸ್ ಟು ಡಿಸೈಡ್ ಹೌ ಮಚ್ ದ ನಂಬರ್ ಇನ್ಕ್ರೀಸಸ್. ಸೊ ಇದೇನಪ್ಪ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ. ಸೊ ಈಗ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಆ್ಯಡ್ ಇಯರ್ ಒನ್ ಮೋರ್ ಒಂದು ವ್ಯಾಲ್ಯೂನ ಕೊಡ್ತೀನಿ 2 ಅಂತ ಹೇಳ್ಬಿಟ್ಟು ಕೊಟ್ಟೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ರನ್ ಮಾಡ್ತೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮಗೆ ಔಟ್ಪುಟ್ ಬಂದ್ಬಿಟ್ಟು 13579 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಸೊ ಬೇಸಿಕಲಿ ಈ ಸ್ಟೆಪ್ ಏನು ಮಾಡುತ್ತಪ್ಪ ಅಂತಂದ್ರೆ ನಾವು ಎಷ್ಟು ಏನೊಂದು ಸ್ಟೆಪ್ ಕೊಡ್ತೀವಲ್ವ ಅಷ್ಟೇನು ಮಾಡುತ್ತಪ್ಪ ಅಂತಂದ್ರೆ ಇದು ಸ್ಕಿಪ್ ಮಾಡುವಂಥದ್ದು, ಅಂತಂದ್ರೆ ಇನ್ಕ್ರೀಸ್ ಮಾಡುತ್ತೆ. ಸೊ ನೋಡಿ ನಾನು ಇಲ್ಲಿ ಯಾವಾಗ ರನ್ ಮಾಡಿದೆ 1 ಪ್ರಿಂಟ್ ಆಯಿತು. ನೆಕ್ಸ್ಟ್ ಏನು ಮಾಡುತ್ತಪ್ಪ ಅಂತಂದ್ರೆ ಈಗ ನಾನು ಎರಡು ಲೈಕ್ ಆಫ್ಟರ್ 2 ಡಿಜಿಟ್ಸ್ ಆದ್ಮೇಲೆ ನೀನು ಏನು ಮಾಡ್ಬೇಕಪ್ಪ ಅಂತಂದ್ರೆ ಪ್ರಿಂಟ್ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ಹೇಳಿದ್ದೀನಿ. ಸೊ ಅದೇನು ಮಾಡುತ್ತಪ್ಪ ಅಂದ್ರೆ 1ನ ಪ್ರಿಂಟ್ ಮಾಡುತ್ತೆ, 2ನ ಸ್ಕಿಪ್ ಮಾಡುತ್ತೆ, ಮತ್ತೆ 3ನ ಪ್ರಿಂಟ್ ಮಾಡುತ್ತೆ. ಆಮೇಲೆ ಏನು ಮಾಡುತ್ತೆ 4ನ ಸ್ಕಿಪ್ ಮಾಡುತ್ತೆ, 5ನ ಪ್ರಿಂಟ್ ಮಾಡುತ್ತೆ. ಅದೇ ತರ ಏನು ಮಾಡುತ್ತಪ್ಪ ಅಂದ್ರೆ 6ನ ಪ್ರಿಂಟ್ ಸ್ಕಿಪ್ ಮಾಡುತ್ತೆ, 7ನ ಪ್ರಿಂಟ್ ಮಾಡುತ್ತೆ. ಅದೇ ಏನಾದರೂ 3 ಕೊಟ್ಟೆ ಅಂತಂದ್ರೆ 1 ಪ್ರಿಂಟ್ ಮಾಡುತ್ತೆ, 4 ಪ್ರಿಂಟ್ ಮಾಡುತ್ತೆ, 7 ಪ್ರಿಂಟ್ ಮಾಡುತ್ತೆ, 10 ಪ್ರಿಂಟ್ ಮಾಡುತ್ತೆ. ಸೊ ಈ ತರ ಏನು ಮಾಡುತ್ತಪ್ಪ ಅಂತಂದ್ರೆ ನಮ್ಮ ಒಂದು ಸ್ಟೆಪ್ ಪ್ಯಾರಾಮೀಟರ್ ಏನು ಮಾಡುತ್ತೆ ಈ ತರ ವರ್ಕ್ ಮಾಡುವಂಥದ್ದು ಗೈಸ್. ಸೊ ಈ ತರ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಫಾರ್ ಲೂಪ್ನ ಇಂಪ್ಲಿಮೆಂಟ್ ಮಾಡುವಂಥದ್ದು. ಸೊ ಈಗ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಇನ್ನೊಂದು ಯಾವ್ದಾದ್ರು ಒಂದು ಪ್ರೋಗ್ರಾಮ್ನ ಇಂಪ್ಲಿಮೆಂಟ್ ಮಾಡಿ ನೋಡೋಣ. ಸೊ ಅದು ಯಾವ್ದು ಅಂತ ಹೇಳ್ಬಿಟ್ಟು ನೋಡಿದ್ರೆ ಲೆಟ್ ಮೀ ಕಮೆಂಟ್ ಇಟ್ ಔಟ್. ಸೊ ಈಗ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಮಲ್ಟಿಪ್ಲಿಕೇಶನ್ ಟೇಬಲ್ನ ಯಾವ ತರ ಫಾರ್ ಲೂಪ್ ಯೂಸ್ ಮಾಡ್ಕೊಂಡು ಪ್ರಿಂಟ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಇಲ್ಲಿ ನಾನು ಏನು ಮಾಡ್ತಿದ್ದೀನಪ್ಪ ಅಂತಂದ್ರೆ ಒಂದು ವೇರಿಯಬಲ್ನ ಇಂಪ್ಲಿಮೆಂಟ್ ಏನೋ ಮಾಡ್ತಾ ಇದ್ದೀನಿ, ಇನ್ಪುಟ್ ಆಗಿ ತಗೋತಾ ಇದ್ದೀನಿ, ಸರಿನಾ. ಇಂಟೀಜರ್ ವೇರಿಯಬಲ್ನ ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ ಇನ್ಪುಟ್ ಆಗಿ ತಗೋತಾ ಇದ್ದೀನಿ. ಸೊ ಎಂಟರ್ ದ ನಂಬರ್, ಸರಿನಾ, ಎಂಟರ್ ದ. ಸೊ ನಂಬರ್ನ ಏನು ಮಾಡ್ತಿದ್ದೀವಪ್ಪ ಅಂತಂದ್ರೆ ಇನ್ಪುಟ್ ಆಗಿ ತಗೋತಾ ಇರುವಂಥದ್ದು. ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಫಾರ್ ಐ ಇನ್ ರೇಂಜ್. ಸೊ ನಮ್ಗೆ ಇಲ್ಲಿ ಎಲ್ಲಿವರೆಗೂ ಟೇಬಲ್ ರನ್ ಆಗಬೇಕು 1 to 10 ಅಲ್ವಾ. ಸೊ ಈಗ ಯಾವ್ದಾದ್ರು ನಂಬರ್ ತಗೋತಾ ಇದ್ದೀವಿ ಅಂತಂದ್ರೆ 4 1s ನಾವೇನಾದ್ರು ಪ್ರಿಂಟ್ ಮಾಡ್ತಾ ಇದೀವಿ ಅಂತಂದ್ರೆ 4 1s 1 to 4 10s ನಮಗೆ ಇಲ್ಲಿ 40 ವರೆಗೂ ಪ್ರಿಂಟ್ ಆಗಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ಏನು ಮಾಡ್ತಾ ಇದೀನಪ್ಪ ಅಂತಂದ್ರೆ ಸೊ ನಮಗೆ 10 ವರೆಗೂ ಪ್ರಿಂಟ್ ಆಗಬೇಕು. ಅದಕ್ಕೋಸ್ಕರ ಏನು ಮಾಡ್ತಿದ್ದೀನಪ್ಪ ಅಂದ್ರೆ 11 ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಏನು ಮಾಡ್ತೀನಪ್ಪ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್. ಸೊ ಏನ ಪ್ರಿಂಟ್ ಮಾಡೋಣಪ್ಪ ಅಂತಂದ್ರೆ ಫಸ್ಟ್ ನಂಬರ್ನ ಪ್ರಿಂಟ್ ಮಾಡೋಣ, ಆಮೇಲೆ ಏನು ಪ್ರಿಂಟ್ ಮಾಡೋಣಪ್ಪ ಅಂತಂದ್ರೆ ಐ ನೀಡ್ ಟು ಪ್ರಿಂಟ್ ಇಂಟೂನ ಪ್ರಿಂಟ್ ಮಾಡಬೇಕು. ಸೊ ನಿಮ್ಗೆ ಇದು ಗೊತ್ತಿದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ಗೈಸ್. ಯಾಕೆ ಅಂತಂದ್ರೆ ನಾವು ಆಲ್ರೆಡಿ ಇದನ್ನ ವೈಲ್ ಲೂಪಲ್ಲಿ ಯೂಸ್ ಮಾಡಿದ್ವಿ, ಅದಕ್ಕೋಸ್ಕರ ನಾನು ನಿಮಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಸ್ಪೀಡ್ ಹೋಗ್ತಾ ಇದ್ದೀನಿ. ಸೊ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಗೈಸ್, ಅಷ್ಟೇ ಏನೇನಿಲ್ಲ. ನಮ್ ಸ್ಟಾರ್ ಐ ಅಷ್ಟೇನೆ. ಸೊ ನಮ್ ಸ್ಟಾರ್ ಐ. ಸೊ ಈಗ ಏನು ಮಾಡ್ತೀನಪ್ಪ ಅಂತಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ರನ್ ದಿಸ್ ಕೋಡ್. ಇದನ್ನ ನಾನು ಏನು ಮಾಡ್ತೀನಪ್ಪ ಅಂದ್ರೆ ರನ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ಎಂಟರ್ ದ ನಂಬರ್ ಕೇಳ್ತಾ ಇದೆ. ಸೊ ಲೆಟ್ ಮಿ ಡೂ ಒನ್ ಥಿಂಗ್. ಇದೇನು ಮಾಡ್ತೀನಪ್ಪ ಅಂತಂದ್ರೆ ಕ್ಲಿಯರ್ ಮಾಡ್ಬಿಟ್ಟು ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಹೊಸದಾಗಿ ನಿಮಗೆ ತೋರಿಸ್ತೀನಿ. ಯಾಕೆ ಅಂತಂದ್ರೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ, ಇನ್ನೇನಿಲ್ಲ. ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂದ್ರೆ ರನ್ ಮಾಡಿ ತೋರಿಸ್ತೀನಿ. ಸೊ ಈಗ ಏನು ಮಾಡಪ್ಪ ಅಂದ್ರೆ 4 1s 4 ಏನು ಮಾಡೋಣಪ್ಪ ಅಂತಂದ್ರೆ ಪ್ರಿಂಟ್ ಮಾಡೋಣ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವಾಗ 4 ಕೊಟ್ಬಿಟ್ಟು ಎಂಟರ್ ಮಾಡ್ತೆ 4 1s 4 4 2s 8 4 3s 12 ಅಪ್ ಟು 4 10s 40 ವರೆಗೂ ನಮ್ಗೆ ಇಲ್ಲಿ ಏನಾಗಿದೆ ಅಂತಂದ್ರೆ ಪ್ರಿಂಟ್ ಆಗಿದೆ. ಸೊ ಈ ತರ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಫಾರ್ ಲೂಪ್ಸ್ನ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಮಲ್ಟಿಪ್ಲಿಕೇಶನ್ ಟೇಬಲ್ನ ಪ್ರಿಂಟ್ ಮಾಡ್ತೀವಿ. ಸೊ ಈ ತರ ನಾವು ಫಾರ್ ಲೂಪ್ಸ್ನ ಯೂಸ್ ಮಾಡುವಂಥದ್ದು. ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಫಾರ್ ಲೂಪ್ಸ್ನ ಯೂಸ್ ಮಾಡುವಂಥದ್ದು. ಸೊ ಓಕೆ ಗೈಸ್, ನಿಮಗೆ ಲೂಪ್ಸ್ ಅಂತಂದ್ರೆ ಏನು, ವೈ ಲೂಪ್ಸ್ ಅಂತಂದ್ರೆ ಏನು, ಫಾರ್ ಲೂಪ್ಸ್ ಅಂತಂದ್ರೆ ಏನು, ಯಾವಾಗ ವೈ ಲೂಪ್ಸ್ನ ಯೂಸ್ ಮಾಡಬೇಕು, ಯಾವಾಗ ಫಾರ್ ಲೂಪ್ಸ್ನ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ಗೈಸ್. ಸೊ ಓಕೆ ಗೈಸ್, ಈ ವಿಡಿಯೋದಲ್ಲಿ ಇಷ್ಟೇ. ಈಗ ನಾವೇನು ಮಾಡಿದೀವಪ್ಪ ಅಂತಂದ್ರೆ ಕಂಡೀಷನಲ್ ಸ್ಟೇಟ್ಮೆಂಟ್ನ ಕಂಪ್ಲೀಟ್ ಮಾಡಿದೀವಿ, ವೇರಿಯೇಬಲ್ಸ್ ಅಂತಂದ್ರೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಮಾಡಿದೀವಿ, ಆಪರೇಟರ್ಸ್ ಅಂತಂದ್ರೆ ಏನು ಅವನ್ನೆಲ್ಲ ಕಂಪ್ಲೀಟ್ ಮಾಡಿದ್ವಿ, ಅಂಡ್ ಆಲ್ಸೋ ಲೂಪ್ಸ್ನ ಕೂಡ ನಾವು ಕಂಪ್ಲೀಟ್ ಮಾಡಿದೀವಿ.
ಈಗ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡೋಣಪ್ಪ ಅಂತಂದ್ರೆ ನೆಕ್ಸ್ಟ್ ಲೂಪ್ಸ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಸೊ ಓಕೆ ಗೈಸ್, ಈ ವಿಡಿಯೋದಲ್ಲಿ ಇಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಆಲ್ಸೋ ಸಪೋರ್ಟ್ ಮಾಡಿ ಗೈಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.